ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಇವತ್ತೇ ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ. ಡೆಲ್ಲಿಯ 70 ಕ್ಷೇತ್ರಗಳಲ್ಲಿ 699 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ. ಸತತ 3ನೇ ಬಾರಿಗೆ ದೆಹಲಿ ಗದ್ದುಗೆಯಲ್ಲಿ ಕೂರುತ್ತಾ ಆಪ್, ಅರಳುತ್ತಾ ಕಮಲ. ಬೆಳಗ್ಗೆ 8ರಿಂದ ಮತ ಎಣಿಕೆ ಆರಂಭ. 5,000 ಸಿಬ್ಬಂದಿ, 19 ಕೇಂದ್ರಗಳಲ್ಲಿ ಮತಗಳ ಎಣಿಕೆ. ಭದ್ರತೆಗಾಗಿ 10,000 ಪೊಲೀಸ್ ಸಿಬ್ಬಂದಿ, ಪ್ಯಾರಾ ಮಿಲಿಟರಿ ಯೋಜನೆ. ಫೈನಾನ್ಸ್ ವಸೂಲಾತಿ ವಿಧಾನ ನಿಯಂತ್ರಿಸುವ ಉದ್ದೇಶ. ತಪ್ಪು ಗ್ರಹಿಕೆಯಿಂದ ಸುಗ್ರೀವಾಜ್ಞೆ ವಾಪಸ್ ಕಳುಹಿಸಿದ ರಾಜ್ಯಪಾಲರು. ವಿವರವಾದ ಉತ್ತರಗಳೊಂದಿಗೆ ಮತ್ತೆ ಶಿಫಾರಸು. ಎಚ್.ಕೆ. ಪಾಟೀಲ್ ಹೇಳಿಕೆ. ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಭವಿಷ್ಯ. ಆರ್ ಅಶೋಕ್ಗೆ ಜ್ಯೋತಿಷಿ ಹುದ್ದೆಯೇ ಖಾಯಂ. ಹಾಸನದಲ್ಲಿ ಎಂಎಲ್ಸಿ ಯತೀಂದ್ರ ಬಿಗ್ ಅಟ್ಯಾಕ್. ಪಕ್ಷದ ಯಾವುದೇ ಜವಾಬ್ದಾರಿ ಕೊಟ್ಟರೂ ಮಾಡಲಿಕ್ಕೆ ಸಿದ್ಧ. ನನಗೆ ಎಷ್ಟು ಸಾಧ್ಯವೋ ಅಷ್ಟು ಕೆಲಸ ಮಾಡ್ತೀನಿ. ರಾಜ್ಯಾಧ್ಯಕ್ಷ ಸ್ಥಾನದ ಪೈಪೋಟಿಯಲ್ಲಿ ಹೊಸ ಹೆಸರು ರೇಸ್. ಜಾರಕಿಹೊಳಿ ಫ್ಯಾನ್ಸ್ ಬಳಿಕ ಡಿಕೆಶಿ ಅಭಿಮಾನಿಗಳ ಸರದಿ. ಮಹಾಕುಂಭಮೇಳದ ಸಂಗಮ ಘಾಟ್ನಲ್ಲಿ ಪೂಜೆ ಸಲ್ಲಿಕೆ. ಕರ್ನಾಟಕದ ಮುಂದಿನ ಸಿಎಂ ಪೋಸ್ಟರ್ ಪ್ರದರ್ಶನ. ರಾಜ್ಯ ಯೂತ್ ಕಾಂಗ್ರೆಸ್ಗೆ ಹೊಸ ಕ್ಯಾಪ್ಟನ್ ಆಗಮನ. ಎಲೆಕ್ಷನ್ ಬಿಗ್ ಫೈಟ್ನಲ್ಲಿ ಗೆದ್ದು ಬೀಗಿದ ಮಂಜುನಾಥ್. 77,000 ಮತಗಳ ಅಂತರದಿಂದ ಗೆದ್ದು ಬೀಗಿದ ಹೊಸ ಅಧ್ಯಕ್ಷ. ರಾಷ್ಟ್ರ ರಾಜಕಾರಣಕ್ಕೆ ಪುತ್ರಿ, ರಾಜ್ಯಕ್ಕೆ ಸತೀಶ್ ಪುತ್ರ. ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹುದ್ದೆ. 1.80 ಲಕ್ಷ ಮತಗಳನ್ನು ಪಡೆದು ಗೆದ್ದು ಬೀಗಿದ ರಾಹುಲ್ ಜಾರಕಿಹೊಳಿ. ಕೌಶಲ್ಯ ಇಂಡಿಯಾ ಕಾರ್ಯಕ್ರಮಕ್ಕೆ ಒಪ್ಪಿಗೆ. 8,800 ಕೋಟಿ ರೂಪಾಯಿ ಹಣ ನೀಡಲು ಒಪ್ಪಿಗೆ. ಸೋಮವಾರ ಸಂಸತ್ನಲ್ಲಿ ಆದಾಯ ತೆರಿಗೆ ಮಸೂದೆ ಮಂಡನೆ. ಫೆಬ್ರವರಿ 10ರಿಂದ ಏರ್ ಶೋ, 11ರಿಂದ ಇನ್ವೆಸ್ಟ್ ಕರ್ನಾಟಕ. ದೇಶ ವಿದೇಶಿ ಗಣ್ಯರು ಬೆಂಗಳೂರಿಗೆ ಭೇಟಿ. ಪಾಲಿಕೆ ವತಿಯಿಂದ ಎಲ್ಲಾ ರೀತಿಯ ಸಿದ್ಧತೆಗಳ ಪರಿಶೀಲನೆ. ರೈತರ ಬದುಕನ್ನ ಮುಳುಗುವಂತೆ ಮಾಡಿತು ಕಿಂಡಿ ಯೋಜನೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಅಡಿಕೆ ತೋಟಕ್ಕೆ ನೀರು ನುಗ್ಗಿ ಹಾನಿ. ಯೋಜನೆ ಪೂರ್ಣ, ವರ್ಷ ಕಳೆಯುವ ಮುನ್ನವೇ ಕಂಟಕ. ಪ್ರೀತಿಸಿ ಮದುವೆಯಾಗಿದ್ದವನಿಗೆ ಕುಡಿತದ ಚಟ. ಸ್ವಂತ ಮಗಳ ಗಂಡನ ಮೇಲೆ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ. ಆರೋಪಿಗಳನ್ನು ಬಂಧಿಸಿದ ಕಮಲಾಪುರ ಪೊಲೀಸರು. ತಿಂಗಳಿಂದ ಕೋಲಾರದ ವ್ಯಾಪಾರಿಗಳಿಗೆ ತಲೆನೋವಾಗಿದ್ದ ಗ್ಯಾಂಗ್. 20ಕ್ಕೂ ಹೆಚ್ಚು ಅಂಗಡಿಗಳ ಶಟರ್ಗಳನ್ನು ಮುರಿದು ಕಳ್ತನ. 1000ಕ್ಕೂ ಹೆಚ್ಚು ದರೋಡೆ ಮಾಡಿದ್ದ ಕಿಲಾಡಿ ಅರೆಸ್ಟ್. ಆರಿಹೋದ ಚಿಗಳ್ಳಿಯ 3 ದೀಪಗಳು. 46 ವರ್ಷಗಳಿಂದ ಎಣ್ಣೆ ಬತ್ತಿ ಇಲ್ಲದೆ ಉರಿಯುತ್ತಿದ್ದ ದೀಪ ಶಾಂತ. 4 ದಶಕಗಳ ಬಳಿಕ ಆರಿದ ದೀಪ. ಭಕ್ತರಲ್ಲಿ ಆತಂಕ. ಚಿಕ್ಕಮಗಳೂರಿನ ಮಲ್ಲೇಶ್ವರ ಬೆಟ್ಟದಲ್ಲಿ ಜಾತ್ರಾ ಮಹೋತ್ಸವ. ಜಾಂಬಾಳೆ ದೇವಸ್ಥಾನದಿಂದ ಭಂಡಾರದ ಅದ್ದೂರಿ ಮೆರವಣಿಗೆ. ತಡರಾತ್ರಿ ಗಗ್ಗರ ಸೇವೆ, ಧರ್ಮ ನೇಮ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನ. ವಿಡಿಯೋ ಹಂಚಿಕೊಂಡ ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ. ಸಂಪೂರ್ಣ ಭಕ್ತಿ, ಏಕತೆಯ ಆಧ್ಯಾತ್ಮಿಕ ಆಳವು ಮಂತ್ರಮುಗ್ಧರನ್ನಾಗಿಸುತ್ತೆ ಅಂತ ಬಣ್ಣನೆ. ದೇಶದ 2ನೇ ಸಿರಿವಂತ ಕುಟುಂಬದಲ್ಲಿ ಮದುವೆ ಸಂಭ್ರಮ. ಅದಾನಿ ಪುತ್ರ ಜಿತ್ ಕೈ ಹಿಡಿದ ದಿವಾ. 10,000 ಕೋಟಿ ದೇಣಿಗೆ ನೀಡಿದ ಆಶೀರ್ವಾದ ಕೇಳಿದ ಉದ್ಯಮಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.